ಚಾನಲ್ ಬರ್ರಿ ಇವತ್ತಿನ ವಿಡಿಯೋಗೆ ಏನೇನಾಗ್ತದೆ ಅಂತ ಶೇರ್ ಮಾಡ್ತೀನಿ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಂತ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಐತಿ 11 ಗಂಟೆಗೆ ಇನ್ನೂ ಹಾಫ್ ಆನ್ ಅವರ್ ಐತಿ ಫ್ರೆಂಡ್ಸ್ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಬಟ್ಟೆ ಅದಾವು ಕಟ್ ಮಾಡಬೇಕು ಬರೀ ಕಟ್ ಮಾಡೋ ಬಟ್ಟೆನ ತೋರಿಸ್ತೀನಿ ಬಟ್ ಅದಕ್ಕಿಂತ ಮೊದಲು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನಿನ್ನೆ ನಾನು ಸ್ವಲ್ಪ ಕಡಲೆಬೇಳೆ ನೆನೆ ಮಾಡ್ಬೇಕಂತೇಳಿ ಸ್ಯಾಟರ್ಡೇ ಭಾಳ ಅವಸರ ಆಗುತ್ತೆ ಫ್ರೆಂಡ್ಸ್ ಬೇಗ ಹೋಗ್ತಾರಲ್ಲ ಮಕ್ಕಳು ಹಾಗಾಗಿ ನಾನು ಬುದ್ಧಿ ಉಪಯೋಗಿಸಿ ಕಡಲೆಬೇಳೆ ನೆನೆ ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಹಾಕಿ ಒಂದು ಸ್ವಲ್ಪ ಅದು ಇದು ಮಸಾಲ ಸೇರಿಸಿ ಮಸಾಲೆ ವಡೆ ಮಾಡಿದ್ದೆ ಫ್ರೆಂಡ್ಸ್ ಅದನ್ನೊಂದಿಷ್ಟು ಕರ್ಕೊಂಡು ತಿಂದು ಆಮೇಲೆ ಸ್ಟಾರ್ಟ್ ಮಾಡೋಣ ವರ್ಕ್ ಅಂದು ನಾವು ಊಟ ಮಾಡಿದ್ರಲ್ಲ ಶಕ್ತಿ ಇರೋದು ಶಕ್ತಿ ಇದ್ರಲ್ಲ ನಮ್ಮ ಬುದ್ಧಿ ಓಡೋದು ಸೊ ಹಾಗಾಗಿ ಟಿಫನ್ ಮುಗಿಸ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡಿದ್ರತ್ತಂತೇಳಿ ಟಿಫನಿನ ಸಾಮ್ರಾಜ್ಯಕ್ಕೆ ಬಂದೆ ಸೊ ನಂಗೆ ಎಷ್ಟು ಬೇಕಷ್ಟು ಕರ್ಕೊಂಡು ತಿನ್ನೋಣ ಅಂತೇಳಿ ಅಂದ್ಕೊಂಡು ಈ ಥರ ಎಲ್ಲ ಕರೆದಾಗ ಫ್ರೆಂಡ್ಸ್ ಇದ್ರ ಜೊತೆಗೆ ಚಹಾ ಬೇಕು ಸೊ ಟಿಫನ್ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನಾನು ಇಷ್ಟು 3 ಬ್ಲೌಸ್ ಇದಾವೆ ಫ್ರೆಂಡ್ಸ್ ಇವು ಕಟ್ ಮಾಡ್ತೀನಿ ಟೈಮ್ ಈಗ ನೋಡಿ 10:30 ಆಗೈತಿ 11 ಗಂಟೆ ಅಂದ್ರೆ ಕಟ್ ಆಗುತ್ತಾ ಇಲ್ಲ ನೋಡಿ ಎಷ್ಟು ಕಟ್ ಆಗುತ್ತಾ ಅಷ್ಟು ಕಟ್ ಮಾಡಿ ಬಾಕಿದು ಬಂದ್ಮೇಲೆ ಕಟ್ ಮಾಡೋಣ ಫ್ರೆಂಡ್ಸ್ ಇವೆಲ್ಲ ವರ್ಕಿಂಗ್ ಇದು ಒಂದು ರೆಡಿಮೇಡ್ ತೊಗೊಂಡ ಫ್ರೆಂಡ್ಸ್ ಇವೆಲ್ಲ ನಾನು ಹಾಕಿದ್ದು ಇದು ಇದೇನೈತಲ್ಲ ಇದು ರೆಡಿಮೇಡ್ ಬ್ಲೌಸ್ ಇದು ಸಿಲ್ವರ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಮಾಡ್ಯಾರ ಫ್ರೆಂಡ್ಸ್ ಚಲೋ ಐತಿ ಸೊ ಇದನ್ನು ಕಟ್ ಮಾಡ್ರಿ ಅಂತ ಹೇಳ್ಯಾರ ಇನ್ನೂ 2 ಕೊಟ್ಟಿದ್ರು ಅವರು ಬಟ್ ಅದು ಬಟ್ಟೆ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಅವ್ರು ನೋಡಿದ್ರೆ ಸ್ವಲ್ಪ ಮೀಡಿಯಮ್ ಫ್ಯಾಟ್ ಅದಾರ ಸೊ ಹಾಗಾಗಿ ಅದು ಸ್ಕಿಪ್ ಮಾಡಕತ್ತೀನಿ ವಾಪಸ್ ಕೊಡ್ಬೇಕಂತ ಮಾಡೀನಿ ಈಗ ಇವ್ನ 3 ಕಟ್ ಮಾಡ್ತೀನಿ ಇವೆಲ್ಲ ಡಿಸೈನ್ಸ್ ನೋಡಿರಲ್ಲ ನೀವು ನಾನು ಡಿಸೈನ್ ಮಾಡಿದ್ದು ಸೊ ಇದೊಂದು ಸಿಂಪಲ್ ವರ್ಕ್ ಹಾಕಿತ್ತು ಲೀಪ್ ಶೇಪ್ದು ಇವನ್ 3 ಕಟ್ ಮಾಡ್ತೀನಿ ಸೊ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ 3 ಬ್ಲೌಸು ಕಟ್ ಮಾಡಬೇಕಾಗಿತ್ತು ನಾನು ಆ್ಯಕ್ಚುಲಿ ಅವರು ಇನ್ನೂ 2 ಕೊಟ್ಟಿದ್ರು ಬಟ್ ಅವು ಡೈಲಿ ವೇರ್ ಸ್ಯಾರಿ ಇರುತ್ತಲ್ಲ ಫ್ರೆಂಡ್ಸ್ ಅದು ಬಟ್ ಅವ್ರು ಕಟ್ ಮಾಡೋದು ಕರೆಕ್ಟಾಗಿ ಕಟ್ ಮಾಡೇ ಇಲ್ಲ ಇವ್ರಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗ್ತತಿ ಹಾಗಾಗಿ ಅವನ್ನ 2 ತೆಗೆದಿಟ್ಟು ಇವನ್ 3 ಕಟ್ ಮಾಡಿದ್ರ ಅಂತ ಅಂದ್ಕೊಂಡೆ 2 ಅಷ್ಟೇ ಕಟ್ ಮಾಡಿದೆ ಫ್ರೆಂಡ್ಸ್ ಮತ್ತು 3 ಒಳಗೆ ಒಂದು ಮತ್ತು ಬ್ಯಾಕ ಉಳಿತು ನಾಳೆ ಬೇಕಂದ್ರೆ ಕಟ್ ಮಾಡೋಣ ಅಂತ ಸ್ಯಾಟರ್ಡೆ ಸಂಡೇ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ಎಷ್ಟು ಟ್ರೈ ಮಾಡಿದ್ರು ಮಕ್ಕಳಿದ್ರಂದ್ರೆ ಮನೆಯೊಳಗೆ ಅವನ್ನೆಲ್ಲ ತೊಗೊಂಡು ಕೂತ್ಕೊಳ್ಳೋಕೆ ನನಗೆ ಮನಸ್ಸಾಗೋದಿಲ್ಲ ಸೊ ಹಾಗಾಗಿ ಅವರು ಸ್ಕೂಲಿಂದ ಬರೋಷ್ಟಿಗೆ ಇನ್ನಷ್ಟು ಕಟ್ ಮಾಡಿ ಇಟ್ಕೊಂಡ್ರಾತಂತೇಳಿ ಕಟ್ ಮಾಡಿದೆ ಮಲಗಿದಾಗ ಕಟ್ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಅದ್ರಾಗ ಚಿಟ್ಟು ಕಿರಿಕಿರಿ ಮಾಡಕತ್ತಾಳ ಯಾಕೋ ಸರಿ ಇಲ್ಲ ಅದು ಪಳ್ಳು ಇದೇ ರೋಡ್ನಾಗ ಡೈಲಿ ಹೋಗ್ಬೇಕು ಫ್ರೆಂಡ್ಸ್ ಅವರು ಅಲ್ಲಿದಾವಲ್ಲ ಮನೆ ಕಾಣಿಸುತ್ತೆ ಅಲ್ಲಿಂದ ಗೇಟ್ ಮಟ್ಟ ಕೆಸರೆ ಇರ್ತೈತಿ ಅದಕ್ಕೆ ಇವ್ರಿಗೆ ಗೇಟ್ ಮಟ್ಟ ಬಿಟ್ಟು ಬರೋದು ನಾನು ಇಲ್ಲಾಂದ್ರೆ ಡ್ರೆಸ್ಸು ಮತ್ತು ಶೂಸ್ ಎಲ್ಲ ಹೊಲಸು ಮಾಡ್ಕೊಂಡು ಬಿಡ್ತಾರೆ ರೋಡ್ ಸೈಡ್ ಇಲ್ಲ ಫ್ರೆಂಡ್ಸ್ ಇದು ಮನೆ ಸ್ವಲ್ಪ ಒಳಗಾಗಿಬಿಡ್ತೈತಲ್ಲ ಹಾಗಾಗಿ ಮಳೆ ಬಂದಾಗ ಅಡ್ಡಾಡಕ್ಕೆ ಸಖತ್ ಕಷ್ಟ ಅನ್ನಿಸ್ತತಿ ಇದು ಗುಡಿ ಹತ್ರ ಒಂದು ಬಾವಿ ಇತ್ತು ಫ್ರೆಂಡ್ಸ್ ಇಲ್ಲೇ ಗಣಪತಿ ಹಾಕ್ತಿದ್ವಿ ಬಟ್ ಅವರೆಲ್ಲ ಮುಚ್ಚಿಬಿಟ್ಟಾರ ಅದನ್ನು ಕಸ ಹಾಕಿ ಗಣಪತಿ ಹಬ್ಬ ಬಂತಲ್ಲ ನಾವು ಇಲ್ಲೇ ವಿಸರ್ಜನೆ ಮಾಡ್ತಿದ್ವಿ ಗಣಪತಿನ ಈ ಸಲ ಎಲ್ಲಿ ವಿಸರ್ಜನೆ ಮಾಡ್ತಾರೆ ನೋಡಬೇಕು ಇದು ಮಾನ್ಯರ ಸ್ಕೂಲ್ ಬಂತು ಫ್ರೆಂಡ್ಸ್ ಜಾನಂದಷ್ಟ ಹೇಳಿದರು ಇವತ್ತು ಏನಂತಾರೆ ರಿಸಲ್ಟ್ ಏನು ತೊಗೊಂಡಾರ FA1 ಟೆಸ್ಟಿಗೆ ಅಂತೇಳಿ 81 ತೊಗೊಂಡಾಳ ಮಾನ್ಯ ನರ್ಸರಿ ಇದ್ದಾಗ ಮಾನ್ಯ 98 ತೊಗೊಂಡಿದ್ದಳು ನಾವು ಎಲ್ಲರಿಗೂ ಸೇಮ್ ರಿಸಲ್ಟ್ನ ಬಯಸೋಕ್ಕಾಗಂಗಿಲ್ಲ ಅವರವರು ಬುದ್ಧಿಶಕ್ತಿ ಇದ್ದಷ್ಟು ತೊಗೊಂಡಿರ್ತಾರೆ ಕಂಪೇರ್ ಮಾಡೋಕ್ಕೂ ಹೋಗಂಗಿಲ್ಲ ನೋಡೋಣ ಮಾನ್ಯಾಗ ಹೇಳಿದ್ರೆ ಏನಂತಾಳೆ ನೋಡೋಣ ಬರ್ರಿ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಚಿಟ್ಟುಗೆ ನೆಗಡಿ ಆಗೈತೋ ಏನು ಕಪ್ಪ ಆಗೈತೋ ಗೊತ್ತಿಲ್ಲ ಫ್ರೆಂಡ್ಸ್ ಭಾಳ ಕಿರಿಕಿರಿ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅನ್ನಕತ್ತಾರ ಒಂದು ಸ್ವಲ್ಪ ಊಟ ಮಾಡಿಸ್ತೀನಿ ತಡ್ರಿಕಿ ಒಂದು ಸುಡು ಅನ್ನ ಐತೆ ಸಾರು ಉಂಟಾಳಕಿ ಸಾರು ಸುಡು ಅನ್ನ ಊಟ ಮಾಡಿಸಿ ಏನಾಗಕತ್ತೈತಿ ಚಿಟ್ಟು ಎತ್ಕೊಂಡು ತಿಂತಾರಿಲ್ಲ ನಾನು ಬಾ
ಡ್ರೆಸ್ ಚೇಂಜ್ ಮಾಡ್ತೀನಿ ನೋಡಿ. ಚಾಕಿ ಓಡಾಡ್ತನ ಮಾಡ್ಕೊಂಡು ಅತ್ತಾಗಿತ್ತಾಗ ತಿರುಗುವಾಗ ಒತ್ತಟ್ಟಿ ಕುಂದ್ರಲ್ಲಿ ನೋಡಿಕೆ ಅನ್ನಿಸ್ತತಿ ಫ್ರೆಂಡ್ಸ್ ನನಗೆ. ಬಟ್ ಇವತ್ತು ಹುಷಾರಿಲ್ಲ, ಒಂದೇ ಕಡೆ ಕುಂತ್ಬಿಟ್ಟಾಳ, ನೋಡೋಕ್ಕಾಗತ್ತಿಲ್ಲ. ಓಡಾಡ್ತನ ಮಾಡೋದೇ ಬೇಷಿ, ಆ ಕಡೆ ಈ ಕಡೆ ಅಡ್ಡಾಡೋದನ್ನ ಬೇಷಿ, ಅಡ್ಡಾಡಕತ್ತಿಲ್ಲ ನೋಡಂತ ಅನಿಸುತ್ತೆ. ಯಾವುದೂ ಸಮಾಧಾನ ಇಲ್ಲ ಮನುಷ್ಯರಿಗೆ. ನನಗಂತಲ್ಲ ಎಲ್ಲ ತಾಯಂದ್ರಿಗೂ ಹುಷಾರಿಲ್ಲ ಅಂದ್ರೆ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ಮಕ್ಕಳಿಗಿನ್ನು ನಮಗೇನಾರ ಒಂದು ಹೆಚ್ಚಿಗೆ ಆದ್ರೆ ನಡೀತತಿ, ಬಟ್ ಅವ್ರಿಗೆ ಏನಾರ ಆತಂದ್ರೆ ನನಗೆ ಕೈ ಕಾಲನ್ನು ಆಡೋಂಗಿಲ್ಲ. ಅಡುಗೆ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ, ಅನ್ನ ಮತ್ತು ಒಂದು ಸ್ವಲ್ಪ ಸಾಂಬಾರಷ್ಟು ಮಾಡಿದ್ದೆ ನುಗ್ಗೆಕಾಯಿ ಹಾಕಿ. ಅದು ಬಿಟ್ಟರೆ ಏನೂ ಅಡುಗೆ ಮಾಡೋಕ್ಕೂ ಮನಸ್ಸು ಬರಲಿಲ್ಲ. ಅದಾದಮೇಲೆ ಮಲ್ಕೊಂಡು ಊಟ ಮಾಡಿಸಿ ಮಲಗಿಸಿದೆ. ಅದಾದಮೇಲೆ ಒಂದಿಷ್ಟು ಕಟ್ ಇದ್ವಲ್ಲ ಅವನ್ನ ಅರ್ಧ ಆಗಿತ್ತು ಬೆಳಗ್ಗೆ, ಸೊ ಅದನ್ನ ಕಂಪ್ಲೀಟ್ ಮಾಡೋಣ ಅಂತೇಳಿ ಕಂಪ್ಲೀಟ್ ಮಾಡಕತ್ತೀನಿ. ರೊಟ್ಟಿ ಇದ್ದು ಅದಕ್ಕೆ ನಾನು ರೊಟ್ಟಿ ಮಾಡಲಿಲ್ಲ, ಅವನ್ನ ತಿಂತೀವಿ ಬಿಡು. ಹಾಕಿ ಕೈನ ಬಿಡಲಿಲ್ಲ ಫ್ರೆಂಡ್ಸ್ ನನಗೆ ಮಲ್ಗೋ ಮಟನು. ಈಗ 3 ಗಂಟೆ ಆಗಿತ್ತು, ಅದಕ್ಕೆ ಮಲ್ಗೋದು ಬೇಡ, ಸ್ವಲ್ಪ ಕಟ್ ಮಾಡಿ ಆಮೇಲೆ ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡು ಕಟ್ ಮಾಡಕತ್ತೀನಿ. ಇದು ಒಮ್ಮೊಮ್ಮೆ ಅರ್ಜೆಂಟ್ ಇರ್ತಾವೆ ಫ್ರೆಂಡ್ಸ್, ಹಾಗಾಗಿ ಅವಾಗ ಏನಾರ ಪ್ರಾಬ್ಲಮ್ ಆತಂದ್ರೆ ಈ ಥರ ಹಿಂದುಳಿತಾವ. ಹಾಗಾಗಿ ಮತ್ತು ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಮಲ್ಗೋದು ಬಿಟ್ಟು ಕಟ್ ಮಾಡಕತ್ತೀನಿ. ನಾನು ಹಾಕಿರೋ ವರ್ಕಿನ ಜೊತೆಗೆ ಅವರು ರೆಡಿಮೇಡ್ ಬ್ಲೌಸ್ ಒಂದು ಆರ್ಡ್ರ್ ಮಾಡಿದ್ರಂತ ಆನ್ಲೈನ್ದಾಗ. ಸೊ ಅದನ್ನೂ ಒಂದು ತೊಗೊಂಡು ಬಂದು ಕೊಟ್ಟಿದ್ರು. ಇದು ಆ ಬ್ಲೌಸು ಚಲೋ ಐತಿ ಫ್ರೆಂಡ್ಸ್, ಇದು ನೀಟಾಗಿ ಬಂದೈತಿ. ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಐತಿ. ಇದನ್ನು ಸ್ಟಿಚ್ ಮಾಡಿರಿ ಹಂಗಂತ ಹೇಳಿದ್ರು. ಅದಕ್ಕೆ ಇದನ್ನೊಂದು ಕಟ್ ಮಾಡಬೇಕು. ಇದು ಕಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಒಂದು ಬೇರೆ ಪ್ಯಾಟರ್ನ ಅವರು ಯೂಸ್ ಮಾಡ್ಕೊಂಡಾರ, ಅಂದರೆ ಟೋಟಲ್ ಬ್ಲೌಸು. ಇದು ಸ್ವಲ್ಪ ಸ್ಕ್ವೇರ್ ಬರಲ್ಲ ಫ್ರೆಂಡ್ಸ್, ಲೆಂತ್ ಐತಿ. ಸೊ ಚಲೋ ಅನ್ನಿಸ್ತು, ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ನಮ್ಮ ಕಡೆದ ಬ್ಲೌಸ್ ಇದ್ದರೆ ಸ್ಯಾರಿಗೆ ಮ್ಯಾಚ್ ಆಗುವಂಗೆ ನಾವು ವರ್ಕ್ ಮಾಡ್ಕೋಬೋದು. ಆಮೇಲೆ ಕರೆಕ್ಟ್ ಸೈಜ್ ಇರ್ತೈತಿ. ಇನ್ನೂ ಒಂದು ಏನಂದ್ರೆ ನಾವು ಈಗ ಮಷಿನ್ ವರ್ಕ್ ಮಾಡ್ತೀವಲ್ಲ, ಅದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರ್ತೈತಿ. ಇದು ಝರಿ ಥ್ರೆಡ್ ಆಗಿರೋದ್ರಿಂದ ಮೇಲಿಂದು ಗೋಲ್ಡನ್ದು ಏನಿರುತ್ತಲ್ಲ ಅದು ಹೋಗಿಬಿಡ್ತೈತಿ. ಅದು ಲೇಯರ್ ಮಾಡಿ ಕೊಟ್ಟಿರ್ತಾರೆ, ಅದು ಒಂದು ಝರಿ ಥ್ರೆಡ್. ಅದು ಲೇಯರ್ ಮಾಡಿ ಸುತ್ತಿರ್ತಾರೆ. ಅದು ಸ್ವಲ್ಪ ನೀರು ಹಾಕಿದ ತಕ್ಷಣ ಅಂದ್ರೆ ಹೋಗಿಬಿಡ್ತೈತಿ. ಅದೊಂದು ಡಿಸ್ಅಡ್ವಾಂಟೇಜ್. ಸೊ ಇದೊಂದು ನಾನು ಮೊನ್ನೆಯಿಂದ ಹಾಕ್ಬೇಕು ಅಂದ್ಕೊಂಡಿದ್ದೆ, ಬಟ್ ನೆನಪಾಗಿಲ್ಲ. ನಾನೇನು ಆರಿ ವರ್ಕ್ ಕ್ಲಾಸ್ ಹೇಳ್ತಿದ್ನಲ್ಲ, ಅದ್ರೊಳಗೆ ಒಂದು ಸ್ಟೂಡೆಂಟ್ ಮಾಡಿರೋದು ಸುಮಾ ಉಳ್ಳಾಗಡ್ಡಿ ಅಂಥೇಳಿ. ಭಾಳ ಬೇಗ ಕಲ್ತ್ಕೊಂಡ್ರು, ಎಷ್ಟು ನೀಟಾಗಿ ಮಾಡ್ಯಾರ ನೋಡಿರಿ. ನಾವೆಲ್ಲ ಕಲಿಯುವಾಗ ಸಣ್ಣಗೆ ಸಿಂಪಲ್ಲಾಗಿ ಹಾಕ್ಕೊಂಡಿದ್ವಿ, ಗ್ರ್ಯಾಂಡಾಗಿ ವರ್ಕ್ ಹಾಕ್ಕೊಂಡಾಳ ತನ್ನ ಬ್ಲೌಸಿಗೆನ. ಖುಷಿ ಅನ್ನಿಸ್ತು. ಸೊ ಇದೆಲ್ಲ ಮುಗಿಸೋಷ್ಟಿಗೆ ಸಾಯಂಕಾಲನ ಆತು. ಗುಬ್ಬಿ ಒಂದ್ ಕತಿ ಒಂದ್ರಾಗೊಂದು ಗುಬ್ಬಿತ್ತಂತ. ಹೇಳಿ. ಸೊ ಮಕ್ಕಳು ಮೊದಲು ಮಾತಾಡುವಾಗನೇ ಚಂದ ಅನಿಸ್ತದೆ ಅವ್ರ ಜೊತೆ ಆಟ ಆಡೋಕ್ಕೆ. ಅದೆಲ್ಲ ಈಗ ಸ್ವಲ್ಪ ಆಟ ಆಡೋಕತ್ತ ಫ್ರೆಂಡ್ಸ್. ಮಧ್ಯಾಹ್ನ ಎಲ್ಲ ಮೆಡಿಸನ್ ಕೊಟ್ಟೆ ಸ್ವಲ್ಪ ಆರಾಮಾಗ್ಯಾಳ. ಸೊ ಹಂಗಾಗಿ ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತೀವಿ. ಕೆಮ್ಮು ಇನ್ನೂ ಕಡಿಮೆ ಆಗಿಲ್ಲ, ಕೆಮ್ಮಾಕತ್ತಾಳೆ ಈಗೂ ವಾಯ್ಸ್ ಕೊಡುವಾಗೂ. ನೋಡ್ಬೇಕಾ, ನಾಳೆ ಒಂದು ಸ್ವಲ್ಪ ಮೆಡಿಸನ್ ಹಾಕಿ ನೋಡುವ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಕೊನೆಯವರೆಗೆ ವಿಡಿಯೋ ನೋಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.